ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಣೀಸ್ ಕಿಚನ್. ಇವತ್ತೊಂದು ಸೊಗಸಾದ, ಸ್ವಾದಿಷ್ಟವಾದ, ಆರೋಗ್ಯಕರವಾದ ಶಾವಿಗೆ ಬಿರಿಯಾನಿ ಮಾಡೋಣ. ಬನ್ನಿ, ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ಪಾಗಿ ಹೇಳ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಶಾವಿಗೆನ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಡ್ರೈ ರೋಸ್ಟ್ ಮಾಡಿರೋದು. ಇದಕ್ಕೆ ನೀರು ಹಾಕಿಬಿಟ್ಟು ನಾವು ಮೃದುವಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಅಟ್ ದ ಸೇಮ್ ಟೈಮ್ ನಾವೇನು ಮಾಡೋಣ, ಒಂದು ಮಸಾಲೆ ಮಾಡ್ಕೊಳ್ಳೋಣ. ಮಸಾಲೆಗೆ ತೆಂಗಿನ ತುರಿ, ದಾಲ್ಚಿನ್ನಿ, ಲವಂಗ ದಾಲ್ಚಿನ್ನಿ ಬೇಡ ಅಂದರೆ ನಾವು ಅವಾಯ್ಡ್ ಮಾಡಬಹುದು ಅದನ್ನು. ಆಮೇಲೆ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ ಒಂದು 5-6 ಚಿಕ್ಕದು, ಆಮೇಲೆ ಈರುಳ್ಳಿ, ದಂಡಿಯಾಗಿ ಕೊತ್ತಂಬರಿ ಸೊಪ್ಪು, ಇವಿಷ್ಟನ್ನು ಹಾಕಿ ಮಿಕ್ಸಿಲಿ ನಾವು ಹೆಚ್ಚು ನೀರು ಹಾಕ್ತೇನೆ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನಮ್ಮದು ಶಾವಿಗೆ ಹದವಾಗಿ ಬೆಂದಿದೆ. ಇವಾಗ ನಾವು ಒಗ್ಗರಣೆ ಕೊಡೋಣ. ಇದಕ್ಕೆ ಒಂದು ಸೊಗಸಾದ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, 1 ಕೆಂಪು ಮೆಣಸಿನ್ಕಾಯಿ ಮುರಿದು ಹಾಕೋಣ. ಖಾರ ಹಾಕಾಗಿದೆ. ಹೆಚ್ಚಿಗೆ ಖಾರ ಬೇಕು ಅಂದರೆ ನಾವು ಜಾಸ್ತಿ ಹಾಕ್ಕೋಬೋದು. ಸಣ್ಣಕ್ಕೆ ಚೂರು ಮಾಡಿರುವಂಥ ಆಲೂಗೆಡ್ಡೆ ಸ್ವಲ್ಪ ಬ್ರೌನ್ ಆಗಲಿ. ನಂತರ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಗ್ಲಾಸಿ ಆಗೋ ತನಕ ಹುರಿದುಬಿಟ್ಟು ನಂತರ ಇದಕ್ಕೆ ಟೊಮೆಟೊ ಹಾಕೋಣ. ಟೊಮೆಟೊ ಸ್ವಲ್ಪ ಹುರಿಲಿ. ತುಂಬ ಏನು ಫ್ರೈ ಆಗಬೇಕಾಗಿಲ್ಲ, ಅದು ಸ್ವಲ್ಪ ಹುರಿದ್ರಾಯ್ತು ಅಷ್ಟೇ. ಇದಕ್ಕೆ ನಾವು ಚೂರುಪ್ಪು ಮತ್ತು ಹಾಕ್ಕೊಂಡಿರುವಂಥ ಮಸಾಲೆನ ಹಾಕಿ ತಿರುಗಿಸೋಣ. ಮಸಾಲೆದು ಹಸಿ ವಾಸನೆ ಹೋಗಬೇಕು. ಅದಕ್ಕೆ ಹಸಿ ಈರುಳ್ಳಿ ಹಾಕಿ ರುಬ್ಬಿರೋದ್ರಿಂದ ಹಸಿ ವಾಸನೆ ಬರುತ್ತೆ. ಕ್ಲೀನಾಗಿ ಅದು ಮಸಾಲೆ ಹುರಿಬೇಕು. ಅದಕ್ಕೆ ಒಂದು ದೊಡ್ಡ ಟೀ ಚಮಚದಲ್ಲಿ 1 ಟೇಬಲ್ ಚಮಚ ನೀರು ಹಾಕ್ಕೊಂಡು ನಂತರ ಇವಾಗ ನಾವು ಮಾಡ್ಕೊಂಡಿರುವಂಥ ಶಾವಿಗೆನ ಹಾಕೋಣ. ಮತ್ತು ಉಪ್ಪು ಹಾಕ್ಬಿಟ್ಟು ಕೂಡಿಸೋಣ. ಇದನ್ನು ನೋಡಿ, ಚೆನ್ನಾಗಿ ಕೂಡಿದೆ. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಘಮ ಅಂತಿದೆ. ಚೆನ್ನಾಗಿ ಕೂಡಿಸ್ಬೇಕು ತಳ ಮೇಲೂ. ಇದು ನೋಡೋದಕ್ಕೆ ಮುದ್ದೆ ಆದ ಹಾಗೆ ಕಾಣಿಸ್ತಿದೆ, ಆದರೆ ಇದು ಪೂರ್ತಿ ಆರಿದ ಮೇಲೆ ಬಹಳ ಬಿರುಸಾಗ್ಬಿಡುತ್ತೆ. ಇದಕ್ಕೆ ದಂಡಿಯಾಗಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿ 1-2 ಸಲ ಕೂಡಿಸಿ ನಂತರ ತುಂಬ ಇಂಟ್ರೆಸ್ಟಿಂಗ್ ವಸ್ತು ಅಂತಂದರೆ ಇದರಲ್ಲಿ ರೋಸ್ಟೆಡ್ ಪೀನಟ್ಸ್, ಹುರಿದ ಕಡಲೆಕಾಯಿ ಬೀಜ, ಇದನ್ನು ಸ್ವಲ್ಪ ಹಾಗೇ ಪುಡಿ ಮಾಡಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನ್ನ ರೆಸಿಪಿನ ನೋಡಿ ಕಮೆಂಟ್ಸು ಮತ್ತು ಲೈಕು ಕಮೆಂಟ್ಸು ಕೊಡಿ. ನೀವು ಕೂಡ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಕಾಮೆಂಟ್ಸ್ನಲ್ಲಿ ಹೇಳಿ ಹೇಗೆ ಬಂತು.